ಮಕ್ಕಳೇ, ಈ ಪ್ರಪಂಚ ನಿಮ್ಮಷ್ಟು ಮುಗ್ಧವಾಗಿಲ್ಲ. ಇಲ್ಲಿ ಒಳ್ಳೆಯ ಜನರಿದ್ದಾರೆ, ಜೊತೆಗೆ ಕೆಟ್ಟ ಜನರು ಇದ್ದಾರೆ. ಒಳ್ಳೆಯ ಜನ ಒಳ್ಳೆಯ ಕೆಲಸವನ್ನ ಮಾಡ್ತಾರೆ, ಆದ್ರೆ ನಾವು ಒಳ್ಳೆ ಕೆಲಸವನ್ನ ಮಾಡಬೇಕು, ಜೊತೆಗೆ ಕೆಟ್ಟ ಕೆಲಸವನ್ನ ತಡೆಯಬೇಕು. ನಿಮಗೆ ಪತ್ರಿಕೆಗಳನ್ನ ಓದುವ ಹವ್ಯಾಸ ಅಥವಾ ನ್ಯೂಸ್ಗಳನ್ನ ನೋಡುವ ಹವ್ಯಾಸವಿದ್ರೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ತಿಳಿದುಕೊಂಡಿರ್ತೀರ. ಲೈಂಗಿಕ ದೌರ್ಜನ್ಯ ಅನ್ನೋದು ಶಿಕ್ಷಾರ್ಹ ಅಪರಾಧ. ಇದನ್ನ ತಡೆಗಟ್ಟಬೇಕಾದದ್ದು ನಮ್ಮ ಹಾಗೂ ನಿಮ್ಮೆಲ್ಲರ ಕರ್ತವ್ಯ. ಮಕ್ಕಳ ಮೇಲಿನ ದೌರ್ಜನ್ಯವನ್ನ ತಡೆಗಟ್ಟಲು ಬೇಕಾಗಿರೋದು ಸರಿಯಾದ ತಿಳುವಳಿಕೆ. ಹಾಗಿದ್ರೆ ಎಲ್ಲಕ್ಕಿಂತ ಮೊದಲು ತಿಳಿದುಕೊಳ್ಳಬೇಕಾದದ್ದು ಲೈಂಗಿಕ ದೌರ್ಜನ್ಯ ಎಂದರೇನು ಅನ್ನೋದನ್ನ. ಬೇಕು ಎಂದು ಅಥವಾ ಉದ್ದೇಶಪೂರ್ವಕವಾಗಿ ಮಕ್ಕಳ ಶರೀರದ ಗುಪ್ತ ಅಂಗಗಳನ್ನ ಮುಟ್ಟೋದು, ಕಿರುಕುಳ ನೀಡೋದು ಹಾಗೂ ಅವರಿಗೆ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ನೋವು ಉಂಟಾಗುವಂತೆ ಮಾಡೋದನ್ನ ಲೈಂಗಿಕ ದೌರ್ಜನ್ಯ ಅಂತಾರೆ. ಪರಿಚಯವಿರುವವರಿಂದ ಅಥವಾ ಅಪರಿಚಿತರಿಂದ ನಡೆಯುವ ಇಂತಹ ಘಟನೆಗಳನ್ನ ತಡೆಗಟ್ಟೋಕೆ ಖಂಡಿತ ಸಾಧ್ಯವಿದೆ. ಹಾಗಿದ್ರೆ ಎಲ್ಲದಕ್ಕಿಂತ ಮೊದಲು ಒಳ್ಳೆಯ ಸ್ಪರ್ಶ ಹಾಗೂ ಕೆಟ್ಟ ಸ್ಪರ್ಶದ ಬಗ್ಗೆ ತಿಳಿದುಕೊಳ್ಳೋಣ. ಏನಿದು ಒಳ್ಳೆಯ ಸ್ಪರ್ಶ ಹಾಗೂ ಕೆಟ್ಟ ಸ್ಪರ್ಶ? ಒಳ್ಳೆಯ ಸ್ಪರ್ಶ ಇದೊಂದು ಒಳ್ಳೆಯ ಭಾವನೆಯನ್ನ ಮೂಡಿಸುವಂತಹ ಸ್ಪರ್ಶ. ಇದು ಕಾಳಜಿ, ಪ್ರೀತಿ ಹಾಗೂ ಸಹಾಯವನ್ನ ತೋರಿಸುತ್ತೆ. ಉದಾಹರಣೆಗೆ, ನಿಮ್ಮ ತಾಯಿ ನಿಮ್ಮನ್ನ ತಬ್ಬಿಕೊಳ್ಳೋದು, ತಂದೆಯ ಕಾಲ ಮೇಲೆ ನೀವು ಕುಳಿತುಕೊಳ್ಳೋದು, ಅಜ್ಜ ಹಾಗೂ ಅಜ್ಜಿ ನಿಮ್ಮ ಬೆನ್ನು ತಟ್ಟುವುದು, ನೀವು ಆಟವಾಡುವಾಗ ಸ್ನೇಹಿತರ ಕೈಯನ್ನ ಹಿಡಿದುಕೊಳ್ಳೋದು, ಗೆಳೆಯರೊಂದಿಗೆ ಹೈಫೈ ಮಾಡೋದು ಮುಂತಾದವು. ಕೆಟ್ಟ ಸ್ಪರ್ಶ ಇದು ನಿಮಗೆ ಮುಜುಗರವಾಗುವಂತಹ, ನೀವು ನಾಚಿಕೆಗೊಳಗಾಗುವಂತಹ ಸ್ಪರ್ಶ ಅಥವಾ ನೀವು ಭಯಪಡುವಂತಹ ಸ್ಪರ್ಶ, ನೀವು ಯಾರೊಂದಿಗೂ ಹಂಚಿಕೊಳ್ಳೋಕೆ ಇಷ್ಟಪಡದಂತಹ ಸ್ಪರ್ಶ. ಉದಾಹರಣೆಗೆ, ನಿಮಗಿಷ್ಟವಿಲ್ಲದಿದ್ದರೂ ನಿಮ್ಮನ್ನ ಸ್ಪರ್ಶಿಸುವುದು, ನೋವಾಗುವಂತೆ ಮಾಡುವುದು, ಗುಪ್ತಾಂಗಗಳನ್ನ ಮುಟ್ಟುವುದು ಮುಂತಾದವು. ಹಾಗಿದ್ರೆ ಯಾವುದೆಲ್ಲ ಬ್ಯಾಡ್ ಟಚ್ ಎನಿಸಿಕೊಳ್ಳುತ್ತವೆ ಅನ್ನೋದನ್ನ ತಿಳಿದುಕೊಳ್ಳೋದು ಬಹಳನೇ ಮುಖ್ಯ. ನಿಮ್ಮ ದೇಹದ 3 ಭಾಗಗಳನ್ನ ಹೊರಗಿನವರು ಯಾರೂ ಕೂಡ ಸ್ಪರ್ಶಿಸುವಂತಿಲ್ಲ. ಅವುಗಳೆಂದರೆ ಬಾಯಿ, ಎದೆ, ಗುಪ್ತಾಂಗ. ಇವುಗಳನ್ನ ಮುಟ್ಟುವ ಹಕ್ಕು ಯಾರಿಗೂ ಕೂಡ ನೀಡುವಂತಿಲ್ಲ, ಆದ್ರೆ ನಿಮ್ಮ ತಾಯಿ ಹಾಗೂ ವೈದ್ಯರ ಹೊರತಾಗಿ. ಹೌದು, ನಿಮ್ಮ ತಾಯಿ ನಿಮಗೆ ಸ್ನಾನ ಮಾಡಿಸುವಾಗ ಅಥವಾ ಬಟ್ಟೆ ಬದಲಾಯಿಸುವಾಗ ಈ ಭಾಗಗಳನ್ನ ಸ್ಪರ್ಶಿಸಬಹುದು. ಇನ್ನು ನಿಮ್ಮ ಆರೋಗ್ಯ ಸರಿ ಇಲ್ಲದೆ ಇರುವಾಗ ವೈದ್ಯರು ನಿಮ್ಮ ದೇಹದ ಎಲ್ಲ ಭಾಗಗಳನ್ನ ಸ್ಪರ್ಶಿಸಬಹುದು. ಆದರೆ ತಂದೆ ಅಥವಾ ತಾಯಿಯ ಎದುರಿನಲ್ಲಿ ಮಾತ್ರ ಅವರು ನಿಮ್ಮನ್ನ ಸ್ಪರ್ಶಿಸಬಹುದು ಅನ್ನೋದು ಮುಖ್ಯವಾದ ಅಂಶ. ಇಷ್ಟಲ್ಲದೆ ಬೇರೆ ಯಾರಾದರೂ ನಿಮಗೆ ಅಡಲ್ಟ್ ವಿಡಿಯೋ ತೋರಿಸಿದಲ್ಲಿ, ಬಟ್ಟೆ ತೆಗೆಯುವಂತೆ ಹೇಳಿದರೆ ಅಥವಾ ಅವರೇ ಬಟ್ಟೆಗಳನ್ನ ಕಳಚಿದರೆ, ದೇಹದ ಭಾಗಗಳನ್ನ ಮುಟ್ಟುವಂತೆ ಹೇಳಿದರೆ, ಇವ್ಯಾವವು ನಿಮಗೆ ಸೇಫ್ ಅಲ್ಲ ಅನ್ನೋದನ್ನ ನೆನಪಿಡಬೇಕು. ಹಾಗಿದ್ರೆ ಬೇರೆಯವರು ನಿಮ್ಮನ್ನ ಅಸುರಕ್ಷಿತವಾಗಿ ಮುಟ್ಟಲು ಅಥವಾ ಸ್ಪರ್ಶಿಸಲು ಬಂದ್ರೆ ಏನ್ ಮಾಡ್ಬೇಕು? ಬೇಡ ಅನ್ನೋದನ್ನ ಗಟ್ಟಿಯಾಗಿ ಹೇಳಬೇಕು. ಆ ಕ್ಷಣಕ್ಕೆ ಸೇಫ್ ಎನಿಸುವಂತಹ ಸ್ಥಳಕ್ಕೆ ಓಡಬೇಕು. ಘಟನೆಯ ಬಗ್ಗೆ ಪೋಷಕರಿಗೆ ತಿಳಿಸಬೇಕು. ದೊಡ್ಡವರಾದ ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಬೇಕು. ಒಂದು ವೇಳೆ ಕೆಟ್ಟ ಸ್ಪರ್ಶಕ್ಕೆ ಒಳಗಾದ ಮೇಲೆ ನಿಮ್ಮನ್ನ ಯಾರಾದರೂ ಹೆದರಿಸಿದರೆ, ಯಾರಿಗೂ ಹೇಳಬೇಡಿ ಎಂದು ಬೆದರಿಸಿದರೆ ಅಥವಾ ಇದನ್ನ ರಹಸ್ಯವಾಗಿಡಿ ಎಂದೆಲ್ಲ ಹೇಳಿದಲ್ಲಿ ಖಂಡಿತ ಹೆದರಬೇಡಿ. ಅವರು ನಿಮ್ಮನ್ನ ಭಯಬೀಳಿಸಲು ಹಾಗೂ ಅವರ ತಪ್ಪನ್ನ ಮುಚ್ಚಿಕೊಳ್ಳುವ ಸಲುವಾಗಿ ಹಾಗೆ ಹೇಳುತ್ತಾರೆಯೇ ವಿನಃ ನಿಮಗೇನೂ ಮಾಡುವುದಿಲ್ಲ.
ನೀವು ಜಾಣತನದಿಂದ ಸುರಕ್ಷಿತವಾಗಿ ತಂದೆ ತಾಯಿಯ ಬಳಿ ಹೋದ ಮೇಲೆ ಘಟನೆಯ ಬಗ್ಗೆ ಧೈರ್ಯವಾಗಿ ತಿಳಿಸಿ. ಒಟ್ಟಾರೆಯಾಗಿ ನೀವೇ ನಿಮ್ಮ ದೇಹದ ಬಾಸ್ ಅನ್ನೋದನ್ನ ನೆನಪಿಡಿ. ಗುಡ್ ಟಚ್ ಹಾಗೂ ಬ್ಯಾಡ್ ಟಚ್ ಬಗ್ಗೆ ತಿಳಿದುಕೊಂಡು ಅಂತಹ ಸಂದರ್ಭದಲ್ಲಿ ಸರಿಯಾದ ಹೆಜ್ಜೆಯನ್ನಿಡಬೇಕಾದದ್ದು ಬಹಳ ಮುಖ್ಯ. ಆದ್ದರಿಂದ ಇಂದಿನಿಂದಲೇ ಅಂಥದ್ದೊಂದು ಸ್ಪರ್ಶದ ಬಗ್ಗೆ ಜಾಗೃತರಾಗಿರಿ.